ಶುಚಿ ಮತ್ತು ರುಚಿಯಾಗಿ ಬಿಸಿ ಊಟ ಮಾಡಬೇಕು. ಶಾಸಕ ಚಂದ್ರು ಲಮಾಣಿ ಹೇಳಿಕೆ. ಮುಂಡರಗಿ ಪಟ್ಟಣದ ಮೌಲಾನಾ ಆಜಾದ್ ವಸತಿ ಶಾಲೆಯಲ್ಲಿ ಬಿಸಿ ಊಟಕ್ಕೆ ಚಾಲನೆ ನೀಡಿ ಮಕ್ಕಳೊಂದಿಗೆ ಬಿಸಿ ಊಟ ಸವಿದ ಶಾಸಕರು. ಪಟ್ಟಣದ ಶಾಸಕರ ಸರ್ಕಾರಿ ಮಾದರಿ ಶಾಲೆಯಲ್ಲಿ ನಡೆಯುತ್ತಿರುವ ಮೌಲಾನಾ ಆಜಾದ್ ವಸತಿ ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಚಾಲನೆ ನೀಡಿದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ನಂತರ ಮಕ್ಕಳೊಂದಿಗೆ ಕುಳಿತು ಬಿಸಿ ಊಟ ಸೇವಿಸಿ ಬಾಲ್ಯದ ನೆನಪು ಮಕ್ಕಳೊಂದಿಗೆ ಹಂಚಿಕೊಂಡರು. ನಂತರ ಶಿಕ್ಷಕರಿಗೂ ಮತ್ತು ಬಿಸಿ ಊಟ ಸಿಬ್ಬಂದಿಗೂ ಶುಚಿ ಮತ್ತು ರುಚಿಯಾಗಿ ಮಕ್ಕಳಿಗೆ ಬಿಸಿ ಊಟ ನೀಡಬೇಕು. ಹಾಗೆ ಆರೋಗ್ಯದ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಮಕ್ಕಳು ಉತ್ತಮವಾಗಿ ಶಿಕ್ಷಣ ಪಡೆದು ಶಾಲೆಗೂ ಮತ್ತು ಪಾಲಕರಿಗೂ ಕೀರ್ತಿ ತರಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಂಡರಗಿ ಮಂಡಲದ ಬಿಜೆಪಿ ಪಕ್ಷದ ಅಧ್ಯಕ್ಷರಾದ ಹೇಮಗಿರೀಶ್ ಹಾವಿನಾಳ, ಆನಂದ್ ಗೌಡ ಪಾಟೀಲ್, ಬಸವರಾಜ್ ಬಿಳಿಮಗ್ಗದ, ಪ್ರಶಾಂತ್ ಗುಡ್ಡದಪ್ಪನವರ, ಪುರಸಭೆ ಸದಸ್ಯರಾದ ಜ್ಯೋತಿ ಹಾನಗಲ್, ನಾಗರಾಜ್ ಹಾನಗಲ್ ಮತ್ತು ಮೈಲಾರಪ್ಪ ಕಲಿಕೇರಿ, ಬಸವರಾಜ್ ಚಿಗಣ್ಣವರ್, ಅಶೋಕ್ ಚೂರಿ ಮುಂತಾದವರು ಉಪಸ್ಥಿತರಿದ್ದರು.